ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಶಾಲಾ ಬಸ್ ಅನ್ನ ಅಟ್ಟಾಡಿಸಿಕೊಂಡು ಕಾಡಾನೆ ಬಂದಿದೆ. ವಿರಾಜಪೇಟೆ ತಾಲೂಕಲ್ಲಿ ಬಾಡಗ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಟ್ಟಿಸಿಕೊಂಡು ಬಂದಂತಹ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ದೃಶ್ಯವನ್ನ ಸೆರೆ ಹಿಡಿದ ಶಾಲಾ ಬಸ್ ಚಾಲಕ ಸುನಿಲ್ ಪುತ್ರಿ ಸ್ವಲ್ಪ ದೂರದಲ್ಲೇ ಇದ್ದಂತ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರಣ್ಯ ಇಲಾಖೆ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಶಾಲಾ ಬಸ್ ಅನ್ನ ಅಟ್ಟಿಸಿಕೊಂಡು ಬಂದಿದೆ ಈ ಆನೆಗಳು. ಆ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ಶಾಲಾ ಬಸ್ನ ಚಾಲಕ ಪುತ್ರಿ. ಹೆಚ್ಚಾಯಿತು ಈಗ ಕಾಡಾನೆಗಳ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಕೊಡಗು ಬಾಡಗ ಅಲ್ಲಿ ಈ ಘಟನೆ ನಡೆದಿರೋದು. ಶಾಲಾ ಬಸ್ ಇತ್ತಲ್ಲ ವಾಹನ, ಆ ವಾಹನವನ್ನ ಈ ಆನೆ ಅಟ್ಟಾಡಿಸಿಕೊಂಡು ಬಂದಿದೆ. Look at Papa. Back bond Papa. Back bond Papa. A better plan look. Papa. Papa. ಈ ವೇಳೆ ಅಲ್ಲಿರುವಂತಹ ಕಾಡಾನೆ ಆ ವಾಹನವನ್ನು ಅಟ್ಟಾಡಿಸಿಕೊಂಡು ಬಂದಿದೆ. ನಂತರ ಅಲ್ಲಿ ಆ ಬಸ್ನಲ್ಲಿದ್ದಂತ ವಿದ್ಯಾರ್ಥಿಗಳು, ಆ ಚಾಲಕನ ಪುತ್ರಿ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿರೋದು. ಈಗ ಇದು ಕೂಡ ವೈರಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈಗ ಪೋಷಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇತ್ತೀಚೆಗೆ ಈ ಕಾಡಾನೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಇದು ಕೊಡಗು ಬಾಡಗ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಆ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಶಾಲಾ ಬಸ್ ಅನ್ನ ಅಟ್ಟಾಡಿಸಿಕೊಂಡು ಕಾಡಾನೆ ಬಂದಿದೆ. ವಿರಾಜಪೇಟೆ ತಾಲೂಕಲ್ಲಿ ಬಾಡಗ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಟ್ಟಿಸಿಕೊಂಡು ಬಂದಂತಹ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ದೃಶ್ಯವನ್ನ ಸೆರೆ ಹಿಡಿದ ಶಾಲಾ ಬಸ್ ಚಾಲಕ ಸುನಿಲ್ ಪುತ್ರಿ ಸ್ವಲ್ಪ ದೂರದಲ್ಲೇ ಇದ್ದಂತ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರಣ್ಯ ಇಲಾಖೆ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಶಾಲಾ ಬಸ್ ಅನ್ನ ಅಟ್ಟಿಸಿಕೊಂಡು ಬಂದಿದೆ ಈ ಆನೆಗಳು. ಆ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ಶಾಲಾ ಬಸ್ನ ಚಾಲಕ ಪುತ್ರಿ. ಹೆಚ್ಚಾಯಿತು ಈಗ ಕಾಡಾನೆಗಳ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಕೊಡಗು ಬಾಡಗ ಅಲ್ಲಿ ಈ ಘಟನೆ ನಡೆದಿರೋದು. ಶಾಲಾ ಬಸ್ ಇತ್ತಲ್ಲ ವಾಹನ, ಆ ವಾಹನವನ್ನ ಈ ಆನೆ ಅಟ್ಟಾಡಿಸಿಕೊಂಡು ಬಂದಿದೆ. Look at Papa. Back bond Papa. Back bond Papa. A better plan look. Papa. Papa. ಈ ವೇಳೆ ಅಲ್ಲಿರುವಂತಹ ಕಾಡಾನೆ ಆ ವಾಹನವನ್ನು ಅಟ್ಟಾಡಿಸಿಕೊಂಡು ಬಂದಿದೆ. ನಂತರ ಅಲ್ಲಿ ಆ ಬಸ್ನಲ್ಲಿದ್ದಂತ ವಿದ್ಯಾರ್ಥಿಗಳು, ಆ ಚಾಲಕನ ಪುತ್ರಿ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿರೋದು. ಈಗ ಇದು ಕೂಡ ವೈರಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈಗ ಪೋಷಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇತ್ತೀಚೆಗೆ ಈ ಕಾಡಾನೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಇದು ಕೊಡಗು ಬಾಡಗ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಆ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. Look.
ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಶಾಲಾ ಬಸ್ ಅನ್ನ ಅಟ್ಟಾಡಿಸಿಕೊಂಡು ಕಾಡಾನೆ ಬಂದಿದೆ. ವಿರಾಜಪೇಟೆ ತಾಲೂಕಲ್ಲಿ ಬಾಡಗ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಟ್ಟಿಸಿಕೊಂಡು ಬಂದಂತ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ದೃಶ್ಯವನ್ನ ಸೆರೆ ಹಿಡಿದ ಶಾಲಾ ಬಸ್ ಚಾಲಕ ಸುನಿಲ್ ಪುತ್ರಿ ಸ್ವಲ್ಪ ದೂರದಲ್ಲೇ ಇದ್ದಂತ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರಣ್ಯ ಇಲಾಖೆ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಶಾಲಾ ಬಸ್ ಅನ್ನ ಅಟ್ಟಿಸಿಕೊಂಡು ಬಂದಿದೆ ಈ ಆನೆಗಳು. ಆ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ಶಾಲಾ ಬಸ್ನ ಚಾಲಕ ಪುತ್ರಿ. ಹೆಚ್ಚಾಯ್ತು ಈಗ ಕಾಡಾನೆಗಳ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಕೊಡಗು ಬಾಡಗ ಅಲ್ಲಿ ಈ ಘಟನೆ ನಡೆದಿರೋದು. ಶಾಲಾ ಬಸ್ ಇತ್ತಲ್ಲ ವಾಹನ, ಆ ವಾಹನವನ್ನ ಈ ಆನೆ ಅಟ್ಟಾಡಿಸಿಕೊಂಡು ಬಂದಿದೆ. Look, Papa. Back bond, Papa. Back bond, Papa. A better plan. Look. Papa. Papa. ಈ ವೇಳೆ ಅಲ್ಲಿರುವಂತಹ ಕಾಡಾನೆ ಆ ವಾಹನವನ್ನ ಅಟ್ಟಾಡಿಸಿಕೊಂಡು ಬಂದಿದೆ. ನಂತರ ಅಲ್ಲಿ ಆ ಬಸ್ನಲ್ಲಿದ್ದಂತ ವಿದ್ಯಾರ್ಥಿಗಳು, ಆ ಚಾಲಕನ ಪುತ್ರಿ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿರೋದು. ಈಗ ಇದು ಕೂಡ ವೈರಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈಗ ಪೋಷಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇತ್ತೀಚೆಗೆ ಈ ಕಾಡಾನೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಇದು ಕೊಡಗು ಬಾಡಗ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಆ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. Papa.